Okay, heading ಬರ್ಕೊಳ್ಳಿ adjoint for 3x3. Adjoint for 3x3. Okay. ಈಗ 2x2 ಗೆ ಯಾವ ತರ ಮಾಡ್ತಾ ಇದ್ರಿ? ಫಾರ್ ಎಕ್ಸಾಂಪಲ್ 1 3 -4 5 ಅಂತ ಕೊಟ್ರೆ ಮ್ಯಾಟ್ರಿಕ್ಸ್ ಅಡ್ಜಾಯಿಂಟ್ ಏನಾಗಿರ್ತಾ ಇತ್ತು? ಇವೆರಡು ಏನಾಗುತ್ತೆ? ಪ್ಲೇಸ್ ಚೇಂಜ್ ಆಗುತ್ತೆ. ಸೊ 5 1 ಇದೆರಡು ಏನಾಗುತ್ತೆ? ಸೈನ್ ಚೇಂಜ್ ಆಗುತ್ತೆ. -3 +4. Right? This is a procedure for 2x2 matrix. But 3x3 matrix ಗೆ procedure change ಇರುತ್ತೆ. ಒಂದು ಪ್ರಾಬ್ಲಮ್ ತಗೊಳ್ಳಿ. Matrix A is equal to 3 -5 -6 0 1 4 1 2 0. Find adjoint of A ಅಂತ ಕೇಳಿದ್ದಾರೆ. Find adjoint of A. Okay now. So now ಇಲ್ಲಿ ಫಸ್ಟ್ ಯಾವ ಸಿಂಬಲ್ ಇರುತ್ತೆ? ಇಲ್ಲಿ ಇಲ್ಲಿ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಇಂದ ಸ್ಟಾರ್ಟ್ ಆಗುತ್ತೆ. ಆಲ್ಟರ್ನೇಟಿವ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅಂತ ಬರ್ಕೊತಾ ಹೋಗ್ಬೇಕು. ನಾವು ಫಸ್ಟ್ ಫಾರ್ ಈಚ್ ಟರ್ಮ್ ವಿ ನೀಡ್ ಟು ರೈಟ್ ಎ ಕೋಫ್ಯಾಕ್ಟರ್ಸ್. ಕೋಫ್ಯಾಕ್ಟರ್ ಅಂತ ಹೇಳ್ತೀವಿ. ಕೋಫ್ಯಾಕ್ಟರ್ ಆಫ್ 3 ಈಸ್ ಈಕ್ವಲ್ ಟು 3 ಕೆಲ ಮೇಲೆ ಏನ್ ಸಿಂಬಲ್ ಇದೆ? ಪ್ಲಸ್ ಇದೆ. ಸೊ ಪ್ಲಸ್ 3 ಇರ್ತಕ್ಕಂಥ ಕಾಲಮ್ ಅಂಡ್ರೋ ಕ್ಲೋಸ್ ಮಾಡಿ ಎಲಿಮೆಂಟ್ಸ್ 1 4 2 0. Now plus into 1 into 0 is what? -4 2s. ಹಾಗಾದ್ರೆ ಆನ್ಸರ್ ಏನು? -8. Then next cofactor of -5. -5 ತರ ಮೇಲೆ ಏನ್ ಸಿಂಬಲ್ ಇದೆ? ಮೈನಸ್. ಸೊ ಮೈನಸ್. ಈಗ -5 ಇರ್ತಕ್ಕಂಥ ಕಾಲಮ್ ಅಂಡ್ರೋ ಕ್ಲೋಸ್ ಮಾಡಿ ಹೇಳಿ. 0 4 1 0. ಆನ್ಸರ್ ಏನಾಗುತ್ತೆ? 0ನೇ ಆಗುತ್ತೆ. ಬಿಕಾಸ್ ಸಾರಿ ನಾಟ್ 0. ಮೈನಸ್ ಇಂಟು 0 ಇಂಟು 0 ಏನು? -1 ಇಂಟು 4 ಮೈನಸ್ ಇಂಟು ಮೈನಸ್ ಪ್ಲಸ್ ಓನ್ಲಿ ಕೋಫ್ಯಾಕ್ಟರ್ಸ್ ಅಂದ್ರೆ ಆ ವ್ಯಾಲ್ಯೂ ಬಿಟ್ಬಿಟ್ಟು ಮಿಕ್ಕಿದ್ ಮಾತ್ರ ಆಗುತ್ತೆ. ಓಕೆ, ದೆನ್ ಕೋಫ್ಯಾಕ್ಟರ್ ಆಫ್ 3 -5 -6. ನಾವು -6 ತಲೆ ಮೇಲೆ ಏನ್ ಸಿಂಬಲ್ ಇದೆ? ಪ್ಲಸ್. ನಾವು -6 ಇರ್ತಕ್ಕಂಥ ಕಾಲಮ್ ಅಂಡ್ರೋ ಕ್ಲೋಸ್ ಮಾಡಿ ಹೇಳಿ. 0 1. Now 0 into 2 is what? -1 into 1 is what? 0 minus 1 means what? ಅರ್ಥ ಆಯ್ತಾ? ಈಗ ನಾನು ಈ 3 ಮಾಡಿದೀನಿ, ಇದು ನಾನು ಮಾಡ್ತಾ ಇರ್ತೀನಿ. ಓಕೆ, ನೀವು ಎಲಿಮೆಂಟ್ಸ್ ಒಬ್ಬೊಬ್ಬರನ್ನ ಕೇಳ್ತೀನಿ, ನೀವು ಹೇಳಿ. ಓಕೆ, ನಾವು ವಿದ್ಯಾ ಕೋಫ್ಯಾಕ್ಟರ್ ಆಫ್ 0 ಏನಾಗುತ್ತೆ? ಇದು ಸಿಂಬಲ್ ಏನ್ ಬರಿಬೇಕಮ್ಮ? -5 -6 2 0. ಬಿಕಾಸ್ 0 ಇರ್ತಕ್ಕಂಥ ರೋ ಅಂಡ್ ಕಾಲಮ್ ನ ಕ್ಲೋಸ್ ಮಾಡಿದ್ರೆ ಎಲಿಮೆಂಟ್ಸ್ ಇದೆ. ನೆಕ್ಸ್ಟ್ ಮೈನಸ್ ಇನ್ ಔಟ್ ಸೈಡ್ -5 into 0 -6 into 2 is what? -6 into 2 is what? -12. Right? Now minus into minus is what? Plus into minus is what? ಎಲ್ಲರೂ ಮಿಸ್ಟೇಕ್ ಮಾಡೋದೇನು? ಒಂದು ಇಲ್ಲಿ ಮೈನಸ್ ಸಿಂಬಲ್ ನ ಮರ್ತು ಬಿಡ್ತೀರಾ. ಸೊ ಅಗೇನ್ ಆನ್ಸರ್ ಏನಾಗ್ಬಿಡುತ್ತೆ? ಅದು ಪಾಸಿಟಿವ್ ಅಲ್ಲಿ ಬರುತ್ತೆ. +12 is different from -12 ಅಲ್ವಾ?
Then next, Jivita, cofactor of 1. Yeah. Ah. 1. Okay. Plus 3 into 0? Minus 6 into 1? Answer is plus 6. Darshan, next. Cofactor of 1 minus 4. huh? 4. 3 minus 5. 3 Minus 5. minus 5, 5. 1, 2. Okay. Minus 3 2 is minus of minus 5 into 1 is what? Answer ಏನಾಗುತ್ತೆ? Minus to minus ಏನು? Minus 11. Right? The next cofactor of 1. ಏನ್ ಸಿಂಬಲ್? ಹೇಳಿ, ಎಲಿಮೆಂಟ್ಸ್ ಹೇಳಿ. ಕರೆಕ್ಟ್ ಇದೆಯಾ ಜೀವಿತ? ಕರೆಕ್ಟ್ ಇದೆಯಾ? Okay. Minus 5 into 4 is what? Answer? Minus into minus is what? Minus 20 plus 6 is what? Correct. The next cofactor of 2. 2 element ಏನ್ ಸಿಂಬಲ್ ಇದೆ? Minus. Now 2 ಇರ್ತಕ್ಕಂಥ ರೋ ಅಂಡ್ ಕಾಲಮ್ ಕ್ಲೋಸ್ ಮಾಡಿದ್ರೆ 3 minus 6 0 4. Minus symbol outside. 3 4s are 12 minus. The answer is what? Then last one, cofactor of 0. 0 element end symbol. 3 minus 5 0 1. Yeah. 3 ones are 3 minus 5 0. 3 ones are minus. Okay, ಇಷ್ಟು ಬರ್ಕೊಳ್ಳಿ. ಇದು ಜಸ್ಟ್ ಕೋಫ್ಯಾಕ್ಟರ್ಸ್ ಆಯ್ತು. ಈಗ ನೆಕ್ಸ್ಟ್ ನಾವು ಇದ್ರ ನೆಕ್ಸ್ಟ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಬರೀಬೇಕು. ಓಕೆ, ಫಸ್ಟ್ ಇದು ನೀಟಾಗಿ ಬರ್ಕೊಳ್ಳಿ. ಇದ್ರಲ್ಲಿ ಒಂದು ಮಿಸ್ಟೇಕ್ ಆಯ್ತು ಅಂದ್ರೂ ಆನ್ಸರ್ ಸೇಮ್ ಬರೋದಿಲ್ಲ. ನೀಟಾಗಿ ಬರ್ಕೊಳ್ಳಿ 1 by 1. ಟೋಟಲಿ 9 ಕೋಫ್ಯಾಕ್ಟರ್ಸ್ ಇರಬೇಕು.
ಪ್ಲೀಸ್ ಯಾರು ಕ್ಲಿಯರ್ ಮಾಡಕ್ ಹೇಳಿದೀನಿ ಸ್ವಲ್ಪ ಕ್ಲಿಯರ್ ಮಾಡ್ಕೊಡಿ. ತಂದಿದ್ದೀರಾ? ನೆಕ್ಸ್ಟ್ ವೀಕ್ ಬಂದಿರೋ ದರ್ಶನ್. ನೀವು ನೆಕ್ಸ್ಟ್ ವೀಕ್ ಅಂತ ಹೇಳ್ತಿದ್ದೀರಾ, ಇನ್ನೇನು ಹಬ್ಬ ಬಂತು ಹಬ್ಬ ಮುಗಿಸ್ಕೊಂಡ್ ಕೊಡ್ತೀನಿ ಅಂತ ಹೇಳ್ತೀರಾ. ಆದಷ್ಟು ಬೇಗ ಕಳಿಸ್ಕೊಡಿ. ಆನ್ಲೈನ್ ಅಲ್ಲಿ ಇರೋರು ನೀವು ಅಷ್ಟೇ ಯಾರ್ಯಾರ ಫೀಸ್ ಕ್ಲಿಯರ್ ಮಾಡಿಲ್ಲ ಸ್ವಲ್ಪ ಬೇಗ ಕ್ಲಿಯರ್ ಮಾಡ್ಕೊಡಿ. ನಿಮ್ಗೆ ದಸರಾ ಹಾಲಿಡೇಸ್ ಯಾವಾಗಿಂದ ಇದೆ? ಯಾರು ಕೊಡ್ತಾರ ದಸರಾಗೆ? ಬರ್ಕೊಂಡ್ರಾ? 3 to 4 days ಕೊಡ್ತಾರೆ. ಓಕೆ, ಸೊ ನಾನು ಇಲ್ಲಿ ಏನೋ ಮ್ಯಾಟ್ರಿಕ್ಸ್ ನ ಎರೇಸ್ ಮಾಡ್ತಾ ಇದ್ದೀನಿ, ಇಷ್ಟು ಮಾತ್ರ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ಫಸ್ಟ್ ನಂಬರ್ ಏನ್ ಬಂದಿದೆ? -8, ಸೆಕೆಂಡ್ +4, ಥರ್ಡ್ ಏನಿದೆ -1, ಫೋರ್ತ್ -12, 6, -11, -14, -12, 3 ಬರ್ಕೊಳ್ಳಿ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂತ ಬರ್ಕೊಂಡ್ಬಿಟ್ಟು ಈ ಮ್ಯಾಟ್ರಿಕ್ಸ್ ನ ಬರ್ಕೊಳ್ಳಿ. ಇದು ಕೆಳಗಡೆದೆಲ್ಲ ಬರ್ದಿದ್ದೀರಾ ಅಲ್ವಾ, ಎರೇಸ್ ಮಾಡ್ಬೋದಾ? ದೆನ್ ಈಗ ಬಂದಿರ್ತಕ್ಕಂಥ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಈಸ್ ನಥಿಂಗ್ ಬಟ್ adjoint. Okay, transpose of cofactor matrix is nothing but what? Adjoint. Okay, ಅಲ್ಲಿ A matrix ಎಲ್ಲ ಕೊಟ್ಟಿದ್ದು, so adjoint A is equal to. ಈಗ ಟ್ರಾನ್ಸ್ಪೋಸ್ ಮಾಡಿ ಹೇಳಿ, ನಾನು ಫಸ್ಟ್ ಕಾಲಮ್ ಏನ್ ಬರೀಬೇಕು? Including sign you should tell. -8, 4, -1. Okay, second column -12, 6, -11. Third column -14, -12, 3. So this is the final answer for adjoint A. 3x3 ಮ್ಯಾಟ್ರಿಕ್ಸ್ ಗೆ ಇದು ಸ್ವಲ್ಪ ಲೆಂತಿ ಇದೆ, ಏನು ಶಾರ್ಟ್ ಕಟ್ಸ್ ಇಲ್ಲ ಇದಕ್ಕೆ. ಟೇಬಲ್ಸ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ನೋರು ಬೇಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬಿಡ್ಬೋದು, ಬಟ್ ಮಿಸ್ಟೇಕ್ಸ್ ಆಗೋದು ಜಾಸ್ತಿ ಬರುತ್ತೆ. ಇದು ಬರ್ಕೊಂಡ್ ಮಾಡಿದ್ರೇನೆ ನಿಮಗೆ ಪರ್ಫೆಕ್ಟ್ ಆಗಿ ಬರೋದು, ಬಟ್ ಸ್ಪೀಡ್ ಆಗಿರ್ಬೇಕು ನಿಮ್ ಕ್ಯಾಲ್ಕುಲೇಷನ್. ಬರ್ಕೊಂಡ್ರ? ಪ್ರೊಸೀಜರ್ ಏನು? 3x3 ಗೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ನಾವು? ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ಬೇಕು. ಟೋಟಲಿ ಹೌ ಮೆನಿ ಕೋಫ್ಯಾಕ್ಟರ್ಸ್ ವಿಲ್ ಬಿ ದೇರ್? 9 ಕೋಫ್ಯಾಕ್ಟರ್ಸ್ ವಿಲ್ ಬಿ ದೇರ್. The next, after finding cofactors, we need to write cofactor matrix. Then after that, we need to do what? Transpose. Okay, that will be the final answer for adjoint of A for 3x3 matrix. Okay. Next step means inverse anta kelirtiralva. Inverse of a matrices. Inverse
ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಫೈಂಡ್ ಎ ಇನ್ವರ್ಸ್, ನಥಿಂಗ್ ಬಟ್ ಲೈಕ್ ದಿಸ್. ಬರೀ ಎ ಡ್ಯಾಶ್ ಅಂತ ಹಾಕಿದ್ರೇನು, ಇಟ್ ಈಸ್ ಟ್ರಾನ್ಸ್ಪೋಸ್. ಬಟ್ ಎ ಟು ದಿ ಪವರ್ -1 ಬರ್ತಿದೆ ಅಂತಂದ್ರೆ ಏನು, ಇಟ್ ಈಸ್ ಇನ್ವರ್ಸ್ ಅಂತ ಅಂದ್ಬಿಟ್ಟು ಇದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು ಅಡ್ಜಾಯಿಂಟ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ ಅಂದ್ಬಿಟ್ಟು, ಅಡ್ಜಾಯಿಂಟ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ ಅಂದ್ಬಿಟ್ಟು. ಸೊ ಇದೇ ಕ್ವಶನ್ಗೆ ನಾವು ಹೇಗಿದ್ರು ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡಿದೀವಿ. ಈಗ ನೀವು ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿ ಹೇಳಿ. ಮ್ಯಾಟ್ರಿಕ್ಸ್ ಫಸ್ಟ್ ಕೊಟ್ಟಿದ್ದೀನಲ್ವಾ, ಕ್ವಶನ್ ಇತ್ತಲ್ವಾ, ಎರೇಸ್ ಮಾಡಿದ್ನಲ್ಲ, ಆ ಮ್ಯಾಟ್ರಿಕ್ಸ್ ಗೆ ನೀವೇನ್ ಫೈಂಡ್ ಔಟ್ ಮಾಡ್ಬೇಕು, ಡಿಟರ್ಮಿನೆಂಟ್ ಹೇಳ್ಕೊಟ್ಟಿದ್ದೀನಲ್ಲ ಲಾಸ್ಟ್ ಕ್ಲಾಸ್, 3x3 ಡಿಟರ್ಮಿನೆಂಟ್ ಹೇಳ್ಕೊಟ್ಟಿದ್ದೀನಲ್ವಾ, ಫೈಂಡ್ ಔಟ್ ಮಾಡಿ ಆನ್ಸರ್ ಹೇಳಿ. ಕ್ವಶನ್ ಏನ್ ಕೊಟ್ಟಿದ್ದೆ ಅದಕ್ಕೆ ಡಿಟರ್ಮಿನೆಂಟ್ ಕಂಡುಹಿಡಬೇಕು, ಆಮೇಲೆ ಇದಕ್ಕೆ ಕಂಡುಹಿಡಿದು ಬಿಟ್ಟಿರಾ. ದಿಸ್ ಇಸ್ ಅಡ್ಜಾಯಿಂಟ್ ಎ. ಕ್ವಶನ್ ಕೊಟ್ಟಿದ್ನಲ್ಲ ಆ ಕ್ವಶನ್ಗೆ ನೀವು ಡಿಟರ್ಮಿನೆಂಟ್ ಕಂಡುಹಿಡಬೇಕು. ಪ್ಲಸ್ ಮೈನಸ್ ಪ್ಲಸ್ ಕೊಟ್ಟಿರೋ ಕ್ವಶನ್ ಇದೆ. Yes, do it. Previous class ಡಿಸ್ಕಷನ್ ಮಾಡಿದೀವಿ 3x3 ಮ್ಯಾಟ್ರಿಕ್ಸ್ ಗೆ ಯಾವ ತರ ಫೈಂಡ್ ಔಟ್ ಮಾಡಬೇಕು ಡಿಟರ್ಮಿನೆಂಟ್ ಅನ್ನೋದು. ಆನ್ಲೈನ್ ಸ್ಟೂಡೆಂಟ್ಸ್ ಆನ್ಸರ್ ಹೇಳಿ. ನೀವು ಇಂಟ್ರಾಕ್ಟ್ ಮಾಡ್ತಾ ಇರ್ಬೇಕು. ಅರ್ಥ ಆಗ್ತಿದ್ಯಾ? ಯೂಸ್ ಚಾಟ್ ಸೆಕ್ಷನ್. ಪ್ಲೀಸ್ ನೋಟ್ಸ್ ನ ಅಪ್ಡೇಟ್ ಇಟ್ಕೊಳ್ಳಿ. ಚಾಟ್ ಸೆಕ್ಷನ್ ಯೂಸ್ ಮಾಡಿ. ಏನ್ ಬಂತು ಡಿಟರ್ಮಿನೆಂಟ್ ಆಫ್ ಎ ಹೇಳಿ. ತುಂಬಾ ಕಷ್ಟ ಏನ್ ಕೊಟ್ಟಿಲ್ಲಪ್ಪ. -38 ಮಿಸ್ಟೇಕ್ ಆಗಿದೆ ನಿಮ್ದು. ಪ್ರಾಕ್ಟೀಸ್ ಮಾಡಲ್ಲ ಮನೆಯಲ್ಲಿ, ಸುಮ್ನೆ ಕ್ಲಾಸಿಗೆ ಬರ್ತಾ ಇದ್ದೀರಾ ಎಲ್ಲರೂ. ಪಾಪ ಟೈಮ್ ಸಿಗ್ತಿಲ್ವಾ ಏನು ಅಲ್ವಾ ದರ್ಶನ್? -38 + 38 ಚೆಕ್ ಮಾಡಿ. -38 ಬರುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ ಎ -38 ಬರ್ತಾ ಇದೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬರೆಯೋದು 1 ಡಿವೈಡೆಡ್ ಬೈ, ಇಲ್ಲಿ -38 ಇದೆ ಅಲ್ವಾ, ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ ಇಲ್ಲಿ 38 ಔಟ್ಸೈಡ್. ಅಡ್ಜಾಯಿಂಟ್ ಎ ಏನಿದೆ ಅದನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. -8 -12 -14 4 6 -12 -1 -11 3. ಸಮ್ ಟೈಮ್ಸ್ ಆನ್ಸರ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಆಲ್ರೆಡಿ ಮೈನಸ್ ಸಿಂಬಲ್ ನ ಒಳಗಡೆ ಮಲ್ಟಿಪ್ಲೈ ಮಾಡ್ಬಿಡ್ತಾರೆ. ಇನ್ ಕೇಸ್ ಮೈನಸ್ ಸಿಂಬಲ್ ಒಳಗಡೆ ಮಲ್ಟಿಪ್ಲೈ ಆದ್ರೆ ಮೈನಸ್ ಇರೋದೆಲ್ಲ ಏನಾಗ್ಬಿಡುತ್ತೆ,
ಪ್ಲಸ್ ಆಗ್ಬಿಡುತ್ತೆ, ಪ್ಲಸ್ ಇರೋದೆಲ್ಲ ಏನಾಗುತ್ತೆ ಮೈನಸ್ ಆಗುತ್ತೆ. ಇದು ಬರ್ಕೊಂಡಿದ್ದೀರಾ ಅಲ್ವಾ? ಇದು ಬರ್ಕೊಂಡಿದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮೈನಸ್ ಸಿಂಬಲ್ ಇರೋ ಹತ್ರ ಪ್ಲಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ನೀವು ಇನ್ನೊಂದು ಸ್ಟೆಪ್ ಬರೀರಿ. ಮೈನಸ್ ಇರೋದು ಪ್ಲಸ್ ಆಗ್ಬಿಡುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಆಪ್ಷನ್ ಅಲ್ಲಿ ಯಾವ್ದಾದ್ರು ಕೊಡ್ಬೋದು, ಬಟ್ ಕೇರ್ಫುಲ್ ಆಗಿ ನೋಡಿ. ಮೈನಸ್ ಸಿಂಬಲ್ ಮಲ್ಟಿಪ್ಲೈ ಆದ್ಮೇಲೆ ಮೈನಸ್ ಇರೋದೆಲ್ಲ ಪ್ಲಸ್ ಆಗ್ಬಿಡ್ಬೇಕು, ಪ್ಲಸ್ ಇರೋದೆಲ್ಲ ಮೈನಸ್ ಆಗ್ಬಿಡ್ಬೇಕು. Done? 1/38. ಹ್ಮ್. Answer ಬಂದ್ರೆ denominator ಹ? 1/38. 1/38 ಹೆಂಗ್ ಬಂತು ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಡಿನಾಮಿನೇಟರ್ ನಲ್ಲಿ ಇದೆ. ನಿಮಗೆ ಬಂದಿರತಕ್ಕಂತ ಡಿಟರ್ಮಿನೆಂಟ್ -38, ಅದನ್ನ ನಾನು ಡಿನಾಮಿನೇಟರ್ ನಲ್ಲಿ ಬರ್ಕೊಳ್ತಾ ಇದ್ದೀನಿ ಅಷ್ಟೇ. ಮೈನಸ್ ಸಿಂಬಲ್ ನಾವು ನ್ಯೂಮರೇಟರ್ ಅಲ್ಲಿ ಬರ್ಕೋಬಹುದು, ಡಿನಾಮಿನೇಟರ್ ನಲ್ಲಿ ಬರ್ಕೋಬಹುದು. ಬಿಕಾಸ್ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಈಸ್ ಆಲ್ಸೋ ಮೈನಸ್, ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಈಸ್ ಆಲ್ಸೋ ಮೈನಸ್. ಓಕೆ, ಸೊ ಇದು ಡಿಟರ್ಮಿನೆಂಟ್, ಇದು ಫಾರ್ಮುಲಾ ಇನ್ವರ್ಸಿಗೆ. ನಿಮ್ಗೆ ತುಂಬಾ ಕೇಳೋದು ಅಂತಂದ್ರೆ 2x2 ಮ್ಯಾಟ್ರಿಸಸ್ಗೆ. ವೆರಿ ರೇರ್. 3x3 ಕೇಳೋದು ವೆರಿ ರೇರ್. ಓಕೆ, ಚಾನ್ಸ್ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಈ ಸಲ ಸಿಲೆಬಸ್ ಸ್ವಲ್ಪ ಕಂಪ್ರೆಸ್ಡ್ ಆಗಿದೆಯಲ್ವಾ, ಕೇಳಬಹುದು. ಈಸಿನೇ ಇರುತ್ತೆ, ಡೋಂಟ್ ವರಿ. ಸೊ ಗೋ ಟು ಕ್ವಶನ್ ಪೇಪರ್ಸ್. DCET 2025 ಬ್ಯಾಚಸ್ ಹೋಗಿ ಸ್ಟಡಿ ಮೆಟೀರಿಯಲ್ ಸೆಕ್ಷನ್ ಇನ್ ದಟ್ ಕ್ವಶನ್ ಪೇಪರ್ಸ್. ಕ್ವಶನ್ ಪೇಪರ್ ಇಯರ್ ಹೇಳ್ತೀನಿ. ಟೂ 2017 ಕ್ವಶನ್ ಪೇಪರ್, 2017 ಕ್ವಶನ್ ಪೇಪರ್, ಕ್ವಶನ್ ನಂಬರ್ 74. ಕ್ವಶನ್ ನಂಬರ್ 74 ಇನ್ವರ್ಸ್ ಅಂತ ಹೆಡ್ಡಿಂಗ್ ಹಾಕೊಳ್ಳಿ. ಹೆಡ್ಡಿಂಗ್ ಹಾಕೊಂಡ್ಬಿಟ್ಟು ಈ ಪ್ರಾಬ್ಲಮ್ಸ್ ಮಾಡ್ಕೊಂಡ್ಬಿಟ್ಟು ಇನ್ವರ್ಸ್ ಅಂತ ಹೆಡ್ಡಿಂಗ್ ಹಾಕೊಳ್ಳಿ. Two 2017 question paper, question number 74. If A equals 2 minus 1, 3 minus 4, then A inverse is. ನೀವು ವಿತ್ 4 ಆಪ್ಷನ್ಸ್ ಬರ್ಕೊಳ್ಳಿ. with 4 options ಬರ್ಕೊಳ್ಳಿ. Because 3x3 ಕೊಟ್ಬಿಟ್ರೆ it will take around 15 to 20 minutes ಅಲ್ಲ. ಒಂದ್ ಕ್ವಶನ್ ನೀವು ಅಷ್ಟು ಕನ್ಸ್ಯೂಮ್ ಮಾಡ್ಕೊಂಡ್ಬಿಟ್ರೆ ಬೇರೆ ಅಟೆಂಡ್ ಮಾಡೋದೇ ಯಾವಾಗ. ಬಟ್ ಕ್ವಶನ್ ಪೇಪರ್ ಸೆಟ್ ಮಾಡೋರ್ ತಲೆ ಕೆಟ್ರೆ 3x3 ಕೊಟ್ಬಿಡ್ತಾರೆ, ಹೇಳಕ್ಕಾಗಲ್ಲ. ಬಟ್ ಪ್ರೊಸೀಜರ್ ಗೊತ್ತಿರ್ಲಿ. ಬರ್ಕೊಂಡ್ರಾ? ಫೈನ್. ಸೊ ಫಸ್ಟ್ ಆಫ್ ಆಲ್ ಎ ಇನ್ವರ್ಸ್ ಗೆ ಫಾರ್ಮುಲಾ ಬಂದ್ಬಿಟ್ಟು ಅಡ್ಜಾಯಿಂಟ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ನಾವ್ ಏನೇನ್ ಫೈಂಡ್ ಔಟ್ ಮಾಡ್ಬೇಕು? ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡ್ಬೇಕು, ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡ್ಬೇಕು. ಸೊ ಫಸ್ಟ್ ಐ ವಿಲ್ ಫೈಂಡ್ ಔಟ್ ಅಡ್ಜಾಯಿಂಟ್ ಎ. ಅಡ್ಜಾಯಿಂಟ್ ಎ ಅಂತಂದ್ರೆ ಇವೆರಡು ಏನಾಗುತ್ತೆ? ಪ್ಲೇಸ್ ಚೇಂಜ್ ಮೀನ್ಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ 2 ಇರೋದ್ರ ಏನ್ ಬರಿಬೇಕು? -4 ಇರೋದ್ರ ಏನ್ ಬರಿಬೇಕು? 2. ದೆನ್ ಇವೆರಡು ಏನಾಗುತ್ತೆ? ಸೈನ್ ಚೇಂಜ್ ಆಗುತ್ತೆ. -1 ಇರೋದೇನು? -1 ಇರೋದೇನಾಗುತ್ತೆ? +1. ಓನ್ಲಿ ಸೈನ್ ಚೇಂಜ್. ಅರ್ಥ ಆಯ್ತಾ? ಓನ್ಲಿ ಸೈನ್ ಚೇಂಜ್, ಪ್ಲೇಸ್ ಚೇಂಜ್ ಆಗೋದಿಲ್ಲ. ಇದ್ರದ್ದು ಮಾತ್ರ ಪ್ಲೇಸ್ ಚೇಂಜ್ ಆಗುತ್ತೆ, ಇದ್ರದ್ದು ಓನ್ಲಿ ಸೈನ್ ಚೇಂಜ್ ಆಗುತ್ತೆ.
ಸೊ -1 ಇರೋದೇನಾಯ್ತು +1 +3 ಇರೋದೇನಾಯ್ತು ದಿಸ್ ಈಸ್ ಅಡ್ಜಾಯಿಂಟ್ ಎ. ಓಕೆ, ಲಾಸ್ಟ್ ಟೈಮ್ ನಾವು ಡಿಸ್ಕಷನ್ ಮಾಡುವಾಗ ನೋಡಿದೀವಿ ಕ್ವಶನ್ ಪೇಪರ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಟೈಮ್ಸ್ ಓನ್ಲಿ ಅಡ್ಜಾಯಿಂಟ್ ಅಂತ ಕೇಳ್ಬಿಟ್ಟಿರ್ತಾರೆ, ರೈಟ್. ದೆನ್ ನೆಕ್ಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಏನಾಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ 2 into -4 minus 3 into -1. ಓಕೆ, ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾದ್ಮೇಲೆ ಮೈನಸ್ ಸಿಂಬಲ್ ಬರೀಲೇಬೇಕು, ದೆನ್ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ ಹೇಳಿದೀನಿ. ನಾವು ವಾಟ್ ಈಸ್ 2 into -4? Here minus into minus is what? 3 ones are 3. What is -8 plus 3? -5. ಈಗ ಎ ಇನ್ವರ್ಸ್ ಪ್ರಕಾರ ಬರ್ಕೊಂಡ್ರೆ ಎ ಇನ್ವರ್ಸ್ ಈಸ್ ಈಕ್ವಲ್ ಟು -5 ನಾನು -1 divided by 5 ಅಂತ ಬರೀತೀನಿ. ಓಕೆ, ಬಿಕಾಸ್ ಡಿನಾಮಿನೇಟರ್ ನಲ್ಲಿದೆ, ಏನಿದೆ ಅದು -4 1 -3 2. ಆರ್ ಮೈನಸ್ ಸಿಂಬಲ್ ನಾನು ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 1 divided by 5 ಮೈನಸ್ ಇರೋದು ಏನಾಗುತ್ತೆ ಪ್ಲಸ್ ಆಗುತ್ತೆ, ಮೀನ್ಸ್ 4 -1 3 -2. ಈಗ ಇವೆರಡರಲ್ಲಿ ಯಾವ್ದು ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ಸ್ ನೋಡಿ, ಎ ಬಿ ಸಿ ಡಿ ಯಾವ್ದು ಆಪ್ಷನ್ ಅಲ್ಲಿ ಇದೆ? ಆನ್ಲೈನ್ ಸ್ಟೂಡೆಂಟ್ಸ್ ಸ್ಟಾರ್ಟ್ ಸೆಕ್ಷನ್ ಇಂಟ್ರಾಕ್ಟ್ ಮಾಡಿ. ಯಾವ್ದಿದೆ? ಯಾವ್ದಾದ್ರೂ ಇದ್ರು ಓಕೆ, ಇದಾದ್ರೂ ಇರ್ಬೋದು ಇದಾದ್ರೂ ಇರ್ಬೋದು. ಆಪ್ಷನ್ ಬಿ ಇದಿದೆ ಅಲ್ವಾ, -1/5. ಎರಡು ಕರೆಕ್ಟ್, ನಿಮಗೆ ಆಪ್ಷನ್ ಅಲ್ಲಿ ಒಂದು ಕೊಟ್ಟಿದ್ದಾರೆ ಅಷ್ಟೇ. ಈ ಕ್ವಶನ್ ಆಗಿದ್ರೆ ಗೋ ಟು 2018 ಕ್ವಶನ್ ಪೇಪರ್, ಇನ್ ದಟ್ ಕ್ವಶನ್ ನಂಬರ್ 5. Question number 5. There also please write options. Don't forget to write options. Two 2018 ಅಲ್ಲಿ question paper question number 5. ಆನ್ಲೈನ್ ಸ್ಟೂಡೆಂಟ್ಸ್ ಅರ್ಥ ಆಯ್ತಾ? ಯು ಸ್ಟಾರ್ಟ್ ಸೆಕ್ಷನ್. ಮೊಹಮ್ಮದ್, ಧನುಷ್, ಶರಣ್ಯ, ಯು ಸ್ಟಾರ್ಟ್ ಸೆಕ್ಷನ್. ಎರೇಸ್ ಮಾಡ್ತಾ ಇದ್ದೀನಿ. ಟಾಪಿಕ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಎಷ್ಟು ಕ್ವಶನ್ ಕೊಟ್ರು ಮಾಡ್ಬೋದು ನೀವು. ಈ ತರ ಬಂದ್ರೆ ಈ ತರ ಮಾಡ್ಬೇಕು ಅನ್ನೋದು ಎಕ್ಸಾಮ್ ಹಾಲ್ ಅಲ್ಲಿ ಬೇಗ ಫ್ಲಾಶ್ ಆಗ್ಬೇಕು. 2018 5th question. If A is equal to -2 5 2 -3, then A inverse is ಅಂತ ಹೇಳಿದ್ದಾರೆ. ಸೊ ನೀವು ಟ್ರೈ ಮಾಡಿ, ಮಾಡ್ಬಿಟ್ಟು ನಂಗೆ ಆನ್ಸರ್ ಹೇಳಿ, ನಾನು ಬೋರ್ಡ್ ಮೇಲೆ ಟ್ರೈ ಮಾಡ್ತಾ ಇರ್ತೀನಿ. ಓಕೆ, ಸೊ ವಿ ನೋ ದಟ್ A inverse is equal to adjoint A divided by determinant of A. Adjoint A is equal to these two, place change, -3 -2, these two, sign change, -5 -2. Then determinant of A is equal to -3 into -2 -5 into 2. So 3 minus into minus is plus, 3 2s are 6, -5 2s are 10. Nothing but -4.
Now minus 1 divided by 4 into adjoint is minus 3, minus 5, minus 2, minus 2. OR. If I multiply minus symbol outside, I will get 1 divided by 4 into 3, 5, 2, 2. So which option? Option D. ನೋಡಿ ಯಾವ್ದಿದೆ ಆಪ್ಷನ್? ವಿದ್ಯಾ ಯಾವ ಆಪ್ಷನ್? ಅಲ್ಲಿ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ಆಪ್ಷನ್ ಬಿ ನ ಮೀನ್ಸ್ ಆಪ್ಷನ್ ಬಿ ಇದೆಯಲ್ಲ, ಆ ಬಿ ಅಲ್ಲಿ ಬೇಕು ಅಂತಾನೆ ಏನ್ ಮಾಡಿದ್ದಾರೆ, ಮೈನಸ್ ಸಿಂಬಲ್ ನ ಮಿಸ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಮೈನಸ್ ಸಿಂಬಲ್ ನ ಮಿಸ್ ಮಾಡ್ಬಿಟ್ಟು ಇಷ್ಟು ಕೊಟ್ಬಿಟ್ಟಿದ್ದಾರೆ. ನೀವು ಜೋಶಲ್ಲಿ ಏನ್ ಮಾಡ್ಬಿಡ್ತೀರಾ, ಓ ನಮ್ಗೆ ಹೆಂಗೋ ಅಡ್ಜಾಯಿಂಟ್ ಎಲ್ಲ ಮೈನಸ್ 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 ಅಲ್ಲಿ ಬಂದ್ಬಿಟ್ಟಿದೆ, ಸೊ ಬೇಗ ಆಪ್ಷನ್ ಬಿ ಹಾಕ್ಬಿಡೋಣ ಅಂತ ಹಾಕ್ಬಿಡ್ತೀರಾ. ಬಟ್ ಆಕ್ಚುಲಿ ಏನಾಗಿದೆ, ಇಲ್ಲೂ ಒಂದು ಮೈನಸ್ ಸಿಂಬಲ್ ಇದೆ ಅಲ್ವಾ. ಆಫ್ಟರ್ ಮಲ್ಟಿಪ್ಲೈಯಿಂಗ್ ಮೈನಸ್ ಸಿಂಬಲ್ ಎಲ್ಲ ಪಾಸಿಟಿವ್ ಆಗ್ಬಿಡುತ್ತೆ ಇಲ್ಲಿ, ಬಿಕಾಸ್ ಎಲ್ಲ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇದೆ. ಮೈನಸ್ ಸಿಂಬಲ್ ಮಲ್ಟಿಪ್ಲೈ ಆದ್ಮೇಲೆ ಏನಾಗುತ್ತೆ, ಪಾಸಿಟಿವ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ. ಆಪ್ಷನ್ ಡಿ ಮೀನ್ಸ್ ಆಪ್ಷನ್ 4th ಈಸ್ ರೈಟ್ ಅಕಾರ್ಡಿಂಗ್ ಟು ದಟ್ ಕ್ವಶನ್ ಪೇಪರ್. 1, 2, 3, 4 ಅಂತ ಕೊಟ್ಟಿದ್ದಾರಲ್ವಾ, ಸೊ 4 ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಟ್. ಅರ್ಥ ಆಯ್ತಾ? ಏನೋ ಡೌಟ್ ಇದೆಯಾ? ಸೊ ಎರಡನ್ನೂ ಬರ್ಕೊಂಡಿರಿ, ಯಾವ್ದಾದ್ರು ಕೊಡ್ಬೋದು, ಇದಾದ್ರೂ ಆನ್ಸರ್ ಕೊಡ್ಬೋದು, ಇದಾದ್ರೂ ಆನ್ಸರ್ ಕೊಡ್ಬೋದು. ಮೈನಸ್ ಯಾವ್ದು? ನಾ ಏನಂತ ಹೇಳಿದೀನಿ, ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾದ್ಮೇಲೆ ಮೈನಸ್ ಸಿಂಬಲ್ ನೀವು ಬರೀಲೇಬೇಕು. 2+2 ಇದ್ರಲ್ಲಿ ಡಿಟರ್ಮಿನೆಂಟ್ ಅಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ, ಇವೆರಡನ್ನ ಮಲ್ಟಿಪ್ಲಿಕೇಶನ್ ಆದ್ಮೇಲೆ ನೀವು ಮೈನಸ್ ಸಿಂಬಲ್ ಬರೀಲೇಬೇಕು. ಆಫ್ಟರ್ ದಟ್ ಇವೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಒಟ್ನಲ್ಲಿ ಇವೆರಡು ಮಲ್ಟಿಪ್ಲಿಕೇಶನ್ ಆಗಿ ಮೈನಸ್ ಸಿಂಬಲ್ ಬರೀಲೇಬೇಕು. ಬರ್ದಾದ್ಮೇಲೆ ನೀವು ಇವೆರಡನ್ನ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಅದು ರೂಲ್ಸ್. 2+2 ಡಿಟರ್ಮಿನೆಂಟ್ ಮಾಡಿಸುವಾಗ ಹೇಳ್ಕೊಟ್ಟಿದ್ದೀನಿ. Done. Then go to question paper year 2020. 2019 ಅಲ್ಲಿ ಯಾವುದೇ ತರ ಇಲ್ಲ, ಜಸ್ಟ್ ಅಡ್ಜಾಯಿಂಟ್ ಫೈಂಡ್ ಮಾಡಕ್ ಹೇಳಿದ್ದಾರೆ. ಬಟ್ 2020 ಅಲ್ಲಿ ಕ್ವಶನ್ ನಂಬರ್ 45 ಬರ್ಕೊಳ್ಳಿ. ಕ್ವಶನ್ ನಂಬರ್ 45, ಕ್ವಶನ್ ಪೇಪರ್ ಇಯರ್ 2020. Question number 45. If A is given square matrix, then anta kelidare. If A is given square matrix, then okay, option A, adjoint A is equal to A inverse divided by determinant of A. Option B, adjoint A equals determinant of A divided by determinant of A inverse. Option C, adjoint A is equal to determinant of A into A inverse. Option D, A into A inverse is equal to adjoint A determinant of A. Okay, so board nodi. So what is the formula for A inverse? Adjoint A divided by determinant of A. Correct? ಇದರ ಫಾರ್ಮುಲಾನ ಯಾವ ತರ ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡ್ಕೋಬಹುದು. ಇದನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ಬೋದಾ?
ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಅಡ್ಜಾಯಿಂಟ್ ಎ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಇನ್ವರ್ಸ್. ಕರೆಕ್ಟಾ? ಕರೆಕ್ಟ್ ಹೌದಲ್ಲ? ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದೀನಿ. ದ ನೆಕ್ಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಎ ಡಿವೈಡೆಡ್ ಬೈ ಎ ಇನ್ವರ್ಸ್ ಅಂತ ಬರೀಬೋದಾ? ಬರೀಬೋದಾ ಇಲ್ಲ? ನಾನು ಇದನ್ನ ಇಲ್ಲಿ ಶಿಫ್ಟ್ ಮಾಡಿದೆ, ಇದನ್ನ ಇಲ್ಲಿ ಶಿಫ್ಟ್ ಮಾಡಿದೆ, ಅಂದ್ರೆ ಫಾರ್ಮುಲಾ ಮಾಡಿಫೈ ಮಾಡ್ತಾ ಇದ್ದೀನಿ, ಯಾವ್ಯಾವ ತರ ಎಲ್ಲ ಬರೀಬಹುದು ಫಾರ್ಮುಲಾನ ಅಂತಂದು. ನೆಕ್ಸ್ಟ್ ಮತ್ತೇನಾದ್ರು ಮಾಡಿಫಿಕೇಶನ್ ಬರುತ್ತಾ? ಇರೋದೇ 3 ಪ್ಯಾರಾಮೀಟರ್ಸ್. ಒಂದು ಎ ಇನ್ವರ್ಸ್, ಅಡ್ಜಾಯಿಂಟ್, ಡಿಟರ್ಮಿನೆಂಟ್ ಆಫ್ ಎ. ಎ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಈ ಫಾರ್ಮುಲಾ. ಓಕೆ, ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ನೀವು ಈಗ ಇವೆರಡು ಕೊಟ್ಟಿದ್ದೀರಾ ಅಂದ್ರೆ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀರಾ. ನೆಕ್ಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಬೇಕು ಅಂದ್ರೆ ಇದನ್ನ ಇಲ್ಲಿ ಕಳಿಸ್ತೀರಾ. ಮತ್ತೇನಾದ್ರು ಬರುತ್ತಾ 3 ಪ್ಯಾರಾಮೀಟರ್ಸ್ ಬಿಟ್ರೆ? ಬೇರೆ ಏನಾದ್ರೂ ಇನ್ನು ಫಾರ್ಮುಲಾ ಮಾಡಿಫಿಕೇಶನ್ ಬರುತ್ತಾ? ಅಯ್ಯೋ, ಫಾರ್ಮುಲಾ ನೋಡ್ಕೊಂಡು ಹೇಳ್ರಪ್ಪ. ಅದ್ರಲ್ಲಿ ನಿಮ್ ಏನಿದೆ? ದೊಡ್ಡ ಏನ ಆಕಾಶನ ತಲೆ ಮೇಲೆ ಬಿದ್ದಿದ್ದೀರಾ ಅನ್ನೋ ತರ ಮಾಡ್ತಿದ್ದೀರಲ್ಲ. ಇರೋದೇ 3 ಪ್ಯಾರಾಮೀಟರ್. 3 ಪ್ಯಾರಾಮೀಟರ್ ಇದೆ ಅಂತಂದ್ರೆ 3 ಫಾರ್ಮುಲಾ ಬರುತ್ತೆ. 10 ಪ್ಯಾರಾಮೀಟರ್ಸ್ ಇತ್ತಂದ್ರೆ 10 ಏನೋ ಫಾರ್ಮುಲಾಸ್ ಬರ್ತಾ ಇತ್ತು. ಅಲ್ಲಿ ಇರೋದೇ ಎಷ್ಟು? 3 ಪ್ಯಾರಾಮೀಟರ್ಸ್, 3 ಫಾರ್ಮುಲಾಸ್ ಬಂದಿದೆ. ಈಗ ಈ 3 ಫಾರ್ಮುಲಾದಲ್ಲಿ ಯಾವ್ದಾದ್ರು ಒಂದು ಈ ಆಪ್ಷನ್ ಅಲ್ಲಿ ಇದೆ. ಯಾವ್ದಿದೆ? ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಏನು? ಸಿ. ಯಾಕಂದ್ರೆ ಅವ್ರು ಕೇಳಿರೋದೇನೆ ಇನ್ವರ್ಸ್ ಯಾವ ತರ ಬರುತ್ತೆ ಇಂಡೈರೆಕ್ಟ್ ಆಗಿ. ಈಗ ನಿಮ್ಗೆ ಈ ಫಾರ್ಮುಲಾ ಗೊತ್ತಿತ್ತು ಅಂತಂದ್ರೆ ಫಾರ್ಮುಲಾ ಆ ಕಡೆ ಈ ಕಡೆ ಕಳಿಸ್ಕೊಂಡು ಯಾವ್ದು ಬರುತ್ತೆ ಅಂತ ನೀವು ಅನಲೈಸ್ ಮಾಡ್ಬೋದು. ಸೊ ಅದಕ್ಕೆ ಈ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರ್ಲಿ. ಇಂಡೈರೆಕ್ಟ್ ಆಗಿ ಕೇಳಿದಾರೆ ಅವರು, ಡೈರೆಕ್ಟ್ ಆಗಿ ಎ ಇನ್ವರ್ಸ್ ಅಂತ ಕೇಳಿಲ್ಲ. ಯಾವ್ಯಾವ ತರ ಫಾರ್ಮುಲಾಸ್ ಬರುತ್ತೆ ಎಲ್ಲ ಬರ್ಕೊಂಡಿದ್ದೀರಾ? ಅರ್ಥ ಆಯ್ತಾ ಯಾವ ತರ ಬರುತ್ತೆ ಅಂತ? ಯಾವಾಗ್ಲೂ ನ್ಯೂಮರಿಕಲ್ಲೇ ಕೇಳ್ಬೇಕು ಅಂತ ಏನಿಲ್ಲ. ಅವ್ರು ಈ ತರ ಸುಮ್ಮನೆ ಸ್ಟೇಟ್ಮೆಂಟ್ ವೈಸ್ ಅಲ್ಲೂ ಕೂಡ ಕೇಳ್ಬೋದು. ನೆಕ್ಸ್ಟ್ ಕಮ್ ಟು 2021 ಕ್ವಶನ್ ಪೇಪರ್. 2021 ಅಲ್ಲಿ ಕ್ವಶನ್ ನಂಬರ್ 13. 2021 ಕ್ವಶನ್ ನಂಬರ್ 13. ಇದನ್ನ ಎರೇಸ್ ಮಾಡ್ತೀನಿ. ಇವತ್ತಿಗೆ ಮ್ಯಾಟ್ರಿಕ್ಸ್ ಹತ್ರ ಮುಗಿಯುತ್ತೆ. ಇನ್ನು ಒಂದು ಟಾಪಿಕ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಮಾಡ್ಬೇಕು. ಆನ್ಲೈನ್ ಸ್ಟೂಡೆಂಟ್ಸ್ ನಿಮಗೆ ಈಗ ಲಿಂಕ್ ಆಫ್ ಆಗುತ್ತೆ. ಹೊಸ ಲಿಂಕ್ 10 ಮಿನಿಟ್ಸ್ ಆದ್ಮೇಲೆ ಬರೋದು. ಸೊ ಅಲ್ಲಿವರೆಗೂ ರಿವೈಸ್ ಮಾಡ್ತಾರೆ. ಕ್ವಶನ್ ನಂಬರ್